ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆ ಇನ್ನೂ ಕೂಡ ಚುರುಕುಗೊಂಡಿದೆ. ಈ ನಡುವೆ 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅದು. ದರ್ಶನ್ ಮತ್ತು ಗ್ಯಾಂಗ್ ನಿರ್ದಾಕ್ಷಿಣ್ಯವಾಗಿ ಭೀಭತ್ಸವಾಗಿ ಆತನ ಹತ್ಯೆಯನ್ನ ಮಾಡಿದಂತಹ ಗಂಭೀರ ಆರೋಪ ದರ್ಶನ್ ಮತ್ತು ಸಹಚರರ ಮೇಲಿದೆ. ಡಿ ಗ್ಯಾಂಗ್ಗೆ ಹಾಕಿ ಸಂಗ್ರಹಿಸಿದಂತಹ ಸಾಕ್ಷಿಗಳೇ ಉರುಳು ಅಂತ ಹೇಳ್ಬೋದು. ಈ ನಡುವೆ ದರ್ಶನ್ ಮತ್ತು ಗ್ಯಾಂಗ್ ಜೈಲು ಸೇರಿದ್ರು ಕೂಡ ಇನ್ನೂ ತನಿಖೆ ಮುಂದುವರೆದಿದೆ. ಒಂದು ಹಂತದ ತನಿಖೆಯಾಗಿದೆ ಅಂತ ಹೇಳಲಾಗ್ತಾ ಇತ್ತು, ಆದರೂ ಕೂಡ ಇನ್ನೂ ತನಿಖೆ ಮುಂದುವರೆದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗಿದೆ. ಯಾಕಂದರೆ ಈ ಪ್ರಕರಣ ಕೂಡ ಹಾಗೆ ಇತ್ತು. ಯಾರೋ ಒಂದಿಬ್ಬರು ಆತನನ್ನು ಕರ್ಕೊಂಬರೋದು, ಶೆಡ್ಡಿಗೆ ಮತ್ತೊಂದಿಷ್ಟು ಜನ ಕರ್ಕೊಂಬರೋದು, ಅಲ್ಲಿ ಹಲ್ಲೆ ಮಾಡೋದು, ಒಬ್ಬೊಬ್ಬರು ಒಂದೊಂದು ರೀತಿಯ ಹಲ್ಲೆಯನ್ನು ಮಾಡ್ತಾರೆ. ಆಮೇಲೆ ಬಾಡಿ ಡಿಸ್ಪೋಸ್ ಅಂದಾಗ ಮತ್ತೊಂದು ಟೀಮ್ ಇಲ್ಲಿ ಬರುತ್ತೆ. ಹೀಗೆ ಹಲವಾರು ಆಯಾಮಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆ. ರೇಣುಕಾ ಕೊಲೆ ಕೇಸ್ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದು ತಲುಪಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ಟೀಮ್ ಮಾಡಿ ಪೇಪರ್ ವರ್ಕ್ ಹಾಗೆಯೇ ಸಾಕ್ಷ್ಯಾಧಾರಗಳ ತನಿಖೆ ಮುಂದುವರೆದಿದೆ. ಈ ಮಧ್ಯೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಸಂಗ್ರಹಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಹೌದು, ಈ ಪ್ರಕರಣದಲ್ಲಿ ಆರೋಪಿಗಳ ಸ್ಟೇಟ್ಮೆಂಟ್ ಜೊತೆಗೆ ಪ್ರಮುಖ ಪಾತ್ರವನ್ನು ಏನಿಲ್ಲಿ ವಹಿಸುತ್ತೆ ಅನ್ನೋದು ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಟೆಕ್ನಿಕಲ್ ಎವಿಡೆನ್ಸ್. ಕಾರಣ ಇಲ್ಲಿ ನಾನು ಆಗಲೇ ಹೇಳ್ತಾ ಇದ್ದಂತೆ 17 ಆರೋಪಿಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪಾತ್ರ ಅನ್ನೋದಿದೆ. ಹಾಗಾಗಿ ಇಲ್ಲಿ ದರ್ಶನ್ ಮತ್ತು ಸಹಚರರು ಅಂದಾಗ ಫೋನ್ ಕಾನ್ವರ್ಸೇಷನ್ ಏನಿರುತ್ತೆ, ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಣದ ವರ್ಗಾವಣೆ ಪ್ರಕ್ರಿಯೆ ನಡೆದಿರುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖ ಸಾಕ್ಷಿಗಳು ಕೆಲಸ ಮಾಡ್ತವೆ. ಸಿಐಡಿ ಟೆಕ್ನಿಕಲ್ ಸೆಲ್ನಲ್ಲಿ 17 ಮಂದಿ ಮೊಬೈಲ್ಗಳ ರಿಟ್ರೀವ್ ಪ್ರಕ್ರಿಯೆ. ದರ್ಶನ್, ಪವಿತ್ರ, ಪವನ್, ವಿನಯ್ ಮೊಬೈಲ್ ರಿಟ್ರೀವ್ ನೋಡಿ. ಕೊಲೆ ಪ್ರಕರಣದಲ್ಲಿ ಬರೋಬ್ಬರಿ 62 ಸಿಸಿ ಕ್ಯಾಮೆರಾ ದೃಶ್ಯ ಸಂಗ್ರಹ. ಬೇಗ ಕೊಡುವಂತೆ ಮನವಿಯನ್ನು ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೋಡಿ, ಅಲ್ಲಿ ಹಣದ ಡೀಲ್ ನಡೆದಿದೆ, ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ ಅನ್ನೋದಾದರೆ ಆ ಸಾಕ್ಷಿಗಳೇನಿದ್ದಾವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಫೋನ್ ಕಾನ್ವರ್ಸೇಷನ್, ಮೊಬೈಲ್ ಚಾಟಿಂಗ್ಗಳು ಇದು ಕೂಡ ಬಹಳ ಪ್ರಮುಖ. ಒಂದು ಪಕ್ಷ ಆಗಿರುವಂಥ ಕೃತ್ಯವನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅನ್ನೋದಾದರೆ ಆ ಫುಟೇಜ್ ಬಹಳ ಮುಖ್ಯ ಆಗುತ್ತೆ. ಇನ್ನು ಸಿ ಕ್ಯಾಮ್ರಾ ದೃಶ್ಯಾವಳಿಗಳು ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇನ್ನೂ ಕೂಡ ತನಿಖೆ ಚುರುಕುಗೊಂಡಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದ ತನಿಖೆ ಆಗಿದೆ ಅಂತ ಅನ್ಕೊಂಡ್ರು ಕೂಡ ಇನ್ನು ತನಿಖೆ ಮುಂದುವರಿತಾ ಇದೆ ಅನ್ನುವಂಥ ಮಾಹಿತಿ. ಸೊ ಇನ್ನು ಮುಂದೆ ಯಾವ ರೀತಿಯ ಆಯಾಮದಲ್ಲಿ ತನಿಖೆ ಅನ್ನೋದು ಮುಂದುವರಿಯುತ್ತೆ, ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ದಿವ್ಯಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಕ್ತಾಯದ ಹಂತಕ್ಕೆ ಬಂದಿರುವಂತದ್ದು. ಇನ್ನು 3 ತಿಂಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಹೀಗಾಗಿ ಒಂದೆರಡು ಟೀಮ್ ಸಾಕ್ಷ್ಯಾಧಾರಗಳತ್ತ ತನಿಖೆಯನ್ನ ಮಾಡಿದ್ರೆ, ಮತ್ತೆರಡು ಟೀಮ್ಗಳು ಪೇಪರ್ ವರ್ಕ್ ಅಂತಂದ್ರೆ ಯಾವ ರೀತಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇರುವಂತದ್ದು. ಈ ಮಧ್ಯೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡೋದಕ್ಕೂ ಕೂಡ ಹೆಚ್ಚಾಗಿ ಒತ್ತು ಕೊಡ್ತಾ ಇರುವಂತದ್ದು. ಯಾಕಂತಂದ್ರೆ ಕೆಲವೊಬ್ಬ ಆರೋಪಿಗಳು, ಅದರಲ್ಲೂ ಕೂಡ ನಟ ದರ್ಶನಾದಿಯಾಗಿ ಇನ್ನೂ ಕೆಲವರು ಈ ಪ್ರಕರಣದಲ್ಲಿ ನಾವು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮತ್ತು ಪ್ರಕರಣದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡಿರುವಂತದ್ದು. ಹೀಗಾಗಿ ಈ ಆರೋಪಿಗಳ ಮೊಬೈಲ್ ಅನ್ನ, ಅಂದ್ರೆ 17 ಆರೋಪಿಗಳ ಮೊಬೈಲ್ ಅನ್ನು ಕೂಡ ಈಗಾಗಲೇ ಸಿಐಡಿ ಟೆಕ್ನಿಕಲ್ ಸೆಲ್ಗೆ ಕಳುಹಿಸಿ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಪ್ರಮುಖವಾಗಿ ದರ್ಶನ್, ಪವಿತ್ರ ಹಾಗೇನೆ ಪವನ್ ಮತ್ತು ವಿನಯ್ ಮೊಬೈಲ್ ಇರುತ್ತೆ. ಈ ಎಲ್ಲರ ಮೊಬೈಲ್ ಅನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ, ಅಂದ್ರೆ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಇವರ ಮೊಬೈಲ್ ನಲ್ಲಿ ಇರುವಂತಹ ಸಾಕ್ಷ್ಯಾಧಾರಗಳು, ಅದರ ವಿಡಿಯೋಗಳಾಗಿರಬಹುದು, ಕಾಂಟ್ಯಾಕ್ಟ್ ಲಿಸ್ಟ್ ಆಗಿರಬಹುದು ಮತ್ತು ಇನ್ನುಳಿದ ಸಾಕ್ಷ್ಯಗಳು ಕೂಡ ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಇವರ ಮೊಬೈಲ್ ರಿಟ್ರೀವ್ ಮಾಡಿ ಬೇಗ ಕೊಡುವಂತೆ ಕೂಡ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ಇನ್ನು ಇದೇ ಕೊಲೆ ಪ್ರಕರಣದಲ್ಲಿ 62 ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಕೂಡ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಅಂತಂದ್ರೆ ಆರೋಪಿಗಳ ಚಲನಾವರಣ ಆಗಿರ್ಬೋದು ಮತ್ತು ಚಿತ್ರದುರ್ಗದಿಂದ ಯಾವ ರೀತಿಯಾಗಿ ಈತನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಹಲ್ಲೆ ಮಾಡಿದ್ರು ಮತ್ತು ಪಟ್ಟಣಗೆರೆ ಶೆಡ್ಗೆ ಕರೆತಂದು ಯಾವ ರೀತಿಯಾಗಿ ವಿಕೃತಿಯನ್ನ ಮೆರೆದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸದ್ಯಕ್ಕೆ ಈ ಒಂದು ಸಿಸಿಟಿವಿ ಫುಟೇಜ್ಗಳು, ಅಂದ್ರೆ ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ ಸಿಸಿಟಿವಿಗಳಿದೆ ಅವೆಲ್ಲವನ್ನು ಕೂಡ ಸೀಸ್ ಮಾಡಲಾಗಿರುವಂತದ್ದು. ಈಗ ಪಟ್ಟಣಗೆರೆ ಶೆಡ್ ಟು ಸೋಮನಹಳ್ಳಿ ಮುರಿವರೆಗೂ ಕೂಡ ಕಾರ್ ಮೂವ್ಮೆಂಟ್ ಸಿಸಿಟಿವಿ ಸಂಗ್ರಹಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಮೃತತಃ
ಏನು ಕಾರ್ತಿಕ್ ಗಣ್ಣ ಟೀಮ್ ಹೋಗ್ತಿದ್ರು ಒಂದು ಕಾರ್ನಲ್ಲಿ. ಆ ಒಂದು ಕಾರನ್ನ ಈಗಾಗಲೇ ಸೀಸ್ ಮಾಡಲಾಗಿರುವಂತದ್ದು. ಇನ್ನು ಪ್ರದೋಷ್ ಮತ್ತು ವಿನಯ್ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಇನ್ನು ಯಾವ್ಯಾವ ಮಾರ್ಗದಲ್ಲಿ ಅಂತಂದ್ರೆ ಪಟ್ಟಣಗೆರೆ ಶೆಡ್, ಸುಮನಹಳ್ಳಿ ಮೋರಿವರೆಗೂ ಕೂಡ 36 CCTV ದೃಶ್ಯಾವಳಿಗಳನ್ನು ಕೂಡ ಸೀಸ್ ಮಾಡಲಾಗಿರುವಂತದ್ದು. ಎಲ್ಲಾ CCTV ಫುಟೇಜ್ ಗಳನ್ನ ಇಟ್ಕೊಂಡು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಆರೋಪಿಗಳ ವಿರುದ್ಧವಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಮೊಬೈಲ್ ಕೂಡ ಸಿಕ್ಕಿರ್ಲಿಲ್ಲ. ಆ ಮೊಬೈಲ್ ಸಿಗ್ಲಿಲ್ಲ ಅನ್ನೋ ಒಂದು ಆಧಾರದ ಮೇಲೆ ಈಗ ಡೂಪ್ಲಿಕೇಟ್ ಸಿಮ್, ರೇಣುಕಾಸ್ವಾಮಿಯ ಡೂಪ್ಲಿಕೇಟ್ ಸಿಮ್ ಅನ್ನು ಕೂಡ ತೆಗೆದುಕೊಂಡು ಅದರಲ್ಲಿರುವಂತಹ ಒಂದು ಕಾಂಟ್ಯಾಕ್ಟ್ ಗಳೇನಿದೆ, ಕಾಂಟ್ಯಾಕ್ಟ್ ಆಗಿರಬಹುದು ಮತ್ತು ಜಿಮೇಲ್ ಅಕೌಂಟ್ ಯಾವುದು ಲಿಂಕ್ ಇರುತ್ತೋ ಅದನ್ನ ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಕಂಪ್ಲೀಟ್ ಆಗಿ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ರೀತಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಒಂದು ತನಿಖೆಯನ್ನು ನಡೆಸೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನೇನು 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ ಆರೋಪಿಗಳ ವಿರುದ್ಧವಾಗಿ. ಹೀಗಾಗಿ ಬಲವಾದ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೀಗಾಗಿ ಪ್ರತ್ಯೇಕ ಟೀಮ್ಗಳಾಗೂ ಕೂಡ ಈ ಒಂದು ಪ್ರಕರಣದಲ್ಲಿ ವರ್ಕ್ ಮಾಡ್ಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಡಿ ಗ್ಯಾಂಗ್ ಏನು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಲಾಕ್ ಆಗಿದ್ದಾರಲ್ಲ, ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಮತ್ತು ಶಿಕ್ಷೆಯನ್ನ ಕೊಡಿಸ್ಲೇಬೇಕು ಅಂತ ಒಂದು ನಿರ್ಧಾರಕ್ಕೆ ಒಂದು ಅಧಿಕಾರಿಗಳು ಇಷ್ಟೆಲ್ಲ ಯಾವ ರೀತಿಯಲ್ಲೂ ಕೂಡ ಸಾಕ್ಷ್ಯಾಧಾರಗಳ ಪರೋಕ್ಷ ಮತ್ತು ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು, ಮೆಡಿಕಲ್ ಆಯಾಮದಲ್ಲೂ ಕೂಡ ಸಾಕ್ಷ್ಯಗಳಾಗಿರ್ಬೋದು, ಮತ್ತೊಂದು ಕಡೆ FSL ವರದಿ ಮುಖಾಂತರವಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸೋದಾಗಿರ್ಬೋದು, ಎಲ್ಲಾ ಆಯಾಮದಲ್ಲೂ ಕೂಡ ಈಗ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿಕೊಂಡು ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರುವಂತದ್ದು. ದಿವ್ಯಾ, ಪ್ರಕ್ರಿಯೆ ಮುಂದುವರಿತಾ ಇದೆ. ಇಷ್ಟು ತನಕ ನೀವೇನು ಹೇಳಿದ್ರಿ ಅದು ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ, ಇದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು, ಅದು 3 ತಿಂಗಳ ಅವಧಿ ಅನ್ನೋದಾದ್ರೆ ಅಲ್ಲಿ ತನಕ ದರ್ಶನ್ ಮತ್ತು ಗ್ಯಾಂಗ್ ಜೈಲಿನಲ್ಲೇ ಇರಬೇಕಾಗತ್ತಾ? ಈಗ ಜಾಮೀನು ಪ್ರಕ್ರಿಯೆ ಕೂಡ ಮುಂದಾಗೋದ್ರಿಂದಾಗಿ ಕಾನೂನಲ್ಲಿ ಆ ಅವಕಾಶಗಳೇನಿರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ದಿವ್ಯಾ, ಈಗಾಗಲೇ ಆರೋಪಿಗಳನ್ನ ಜೈಲಿಗೆ ಕಳುಹಿಸಿದಂತಹ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ, ಇದು ಕೊಲೆ ಪ್ರಕರಣ ಮತ್ತು ಕಿಡ್ನಾಪ್ ಪ್ರಕರಣಗಳು ದಾಖಲಾಗಿರುವಂತದ್ದು. ಹೀಗಾಗಿ ಈ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಬೇಲ್ ಸಿಗುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಈಗಾಗಲೇ ಅನೇಕ ರೀತಿಯಲ್ಲಿ ಮೆಡಿಕಲ್ ಟರ್ಮ್ ನಲ್ಲಿ ಹೇಳೋದಾದ್ರೆ, ಒಂದು ಡೆಡ್ ಬಾಡಿ ಸಿಕ್ಕಂತಹ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಆಗಿರುತ್ತೆ. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಕೊಡೋದಾಗಿರ್ಬಹುದು ಮತ್ತು ಮರ್ಮಾಂಗಕ್ಕೆ ಒದೆಯೋದಾಗಿರ್ಬಹುದು, ಈ ರೀತಿ ದೇಹದ ಮೇಲೆ ಬೆಲ್ಟ್ ನಿಂದ ಹಲ್ಲೆ ಮಾಡೋದಾಗಿರ್ಬಹುದು, ರಿಪೀಸ್ ನಿಂದ ಹಲ್ಲೆ ಮಾಡೋದಾಗಿರ್ಬಹುದು, ತುಂಬಾ ಬರ್ಬರವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿರುವಂತದ್ದು. ಈ ಒಂದು ಪ್ರಕರಣದ ತೀವ್ರತೆ ನ್ಯಾಯಾಲಯಕ್ಕೂ ಗೊತ್ತಿದೆ. ಅದೇ ರೀತಿಯಾಗಿ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಇವರ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಇಲ್ಲಿ ದಾಖಲು ಮಾಡಿ ಅಧಿಕಾರಿಗಳು ಒಂದು ರಿಮಾಂಡ್ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು. ಹೀಗಾಗಿ ಆರೋಪಿಗಳ ಪರ ವಕೀಲರು ಅವರು ನಿರಂತರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಆರೋಪಿಗಳಿಗೆ ಬೇಲ್ ಕೊಡಿಸ್ಬೇಕು ಅಂತ ಓಡಾಡಿದ್ರು ಕೂಡ ಈ ಪ್ರಕರಣದ ಗಂಭೀರತೆ ಮತ್ತು ತೀವ್ರತೆ ಏನಿದೆ ಅದು ಈ ಆರೋಪಿಗಳನ್ನ ಇನ್ನೂ ಅನೇಕ ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಇರಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಕೂಡ ಇಲ್ಲ. ಆದ್ರೆ ಅದು ಎಷ್ಟು ದಿವಸ ಅನ್ನೋದು ಕೋರ್ಟ್ ನಿರ್ಧಾರಕ್ಕೆ ಬಿಟ್ಟದ್ದು. ಆದ್ರೆ ಈಗ ಸದ್ಯಕ್ಕಂತೂ ಕೋರ್ಟ್ನಿಂದ ಈ ಆರೋಪಿಗಳಿಗೆ ರಿಲೀಫ್ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ಕನಿಷ್ಠ ಪಕ್ಷ 5 ರಿಂದ 6 ತಿಂಗಳು ಪ್ರಪನ್ನಗ್ರಹಾರದಲ್ಲೇ ಈ ಆರೋಪಿಗಳು ಇರ್ಲೇಬೇಕಾಗುತ್ತೆ. ಅದಾದ ಮೇಲೆ ಮುಂದಿನ ಪ್ರೊಸೀಜರ್ ಅಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ಯಾವ್ಯಾವ ಆರೋಪಿಗಳ ತಪ್ಪನ್ನ ಯಾವ ಮಟ್ಟಕ್ಕೆ ಪೊಲೀಸ್ ಅಧಿಕಾರಿಗಳು ಕೋರ್ಟ್ ಮುಂದೆ ತಿಳಿಸ್ತಾರೆ ಮತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಪವಿತ್ರ ಗೌಡ ಮತ್ತು ದರ್ಶನ್ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಇದೆ ಮತ್ತು ಇನ್ನುಳಿದ ಆರೋಪಿಗಳ ವಿರುದ್ಧವಾಗೂ ಕೂಡ ಸಾಕ್ಷ್ಯಾಧಾರಗಳು ಕೂಡ ಇರುವಂತದ್ದು. ಹೀಗಾಗಿ ಪ್ರಕರಣದಲ್ಲಿ ಇವರು ಪಕ್ಕಾ ಲಾಕ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಕೂಡ ಇಲ್ಲ. ಇನ್ನು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಮತ್ತು ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಬರುತ್ತೆ ಮತ್ತು ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಯಾವ ರೀತಿ ಪ್ರಕಟ ಮಾಡುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸದ್ಯಕ್ಕಂತೂ ಒಂದು 3 ರಿಂದ 4 ತಿಂಗಳು ಈ ಆರೋಪಿಗಳು ಯಾವುದೇ ರೀತಿಯಲ್ಲೂ ಕೂಡ ನ್ಯಾಯಾಂಗ ಬಂಧನದಿಂದ ಮುಕ್ತರಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳ ಪರ ವಕೀಲರು ಯಾವ ರೀತಿ ವಕಾಲತ್ತನ್ನು ವಹಿಸ್ತಾರೆ, ಯಾವ ರೀತಿಯಾದಂತಹ ವಾದವನ್ನ ಮಂಡಿಸ್ತಾರೆ ಮತ್ತು ಯಾವ ರೀತಿಯಾಗಿ ತಮ್ಮ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಯಾವ ರೀತಿಯಾಗಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಎಲ್ಲವನ್ನು ಕೂಡ ಅನ್ನೋದ್ರ ಮೇಲೆ ಈ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ವಿಶ್ವ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.